ವಿದ್ಯಾಸಂಸ್ಥೆ ನಿನ್ನ ಪಾಶವಿ ಕೃತ್ಯಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುತ್ತಾ ನನಗೆ ಸಾವೇ ಇಲ್ಲವೆಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೆಯಲ್ಲ. ನಾನು ನಿನ್ನ ಪಾಲಿನ ಮೃತ್ಯುವಾಗಿ ನಿನ್ನೆದುರಲ್ಲೇ ನಿಂತಿದ್ದೇನೆ. ಈಗ ನಿನ್ನ ಅಂತ್ಯ ನನ್ನಿಂದಲೇ ನೋಡು. ಮಹಿಷಾಸುರನೆಂದರೇನು, ಅವನ ಸಾವು ಎಂದರೇನು? ಯಾರ ಉರಿಗಣ್ಣು ನೋಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೆದರಿ ಅದೃಶ್ಯರಾಗುತ್ತಿದ್ದರೋ, ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟ ದಿಕ್ಪಾಲಕರೇ ದಿಕ್ಕಾಪಾಲಾಗಿ ಓಡುತ್ತಿದ್ದರೋ, ಯಾರ ಆಕ್ರೋಶವನ್ನು ಕಂಡರೆ ಇಂದ್ರನ ವಜ್ರಾಯುಧವೇ ಕೈಜಾರಿ ಬೀಳುತ್ತಿತ್ತೋ, ಅಂಥ ಮೂರು ಲೋಕದ ವೀರನನ್ನು ಯಾರು ಕೊಂದವರು? ಕೇವಲ ಒಂದು ಹೆಣ್ಣು. ಏನಂದೆ? ಸತ್ಯ ಮಹಿಷಿ, ಸತ್ಯ. ನಿಮ್ಮಣ್ಣನನ್ನು ಸಂಹರಿಸಲೆಂದೇ ದೇವತೆಗಳೆಲ್ಲ ಸೇರಿ ಅಪೂರ್ವ ಸೌಂದರ್ಯವತಿಯಾದ ಹೆಣ್ಣೊಂದನ್ನು ಸೃಷ್ಟಿಸಿ ಅದಕ್ಕೆ ತಮ್ಮ ಶಕ್ತಿಗಳನ್ನೆಲ್ಲ ಧಾರೆ ಎರೆದು ಯುದ್ಧಕ್ಕೆ ಕಳಿಸಿದ್ರು. ಆ ತ್ರಿಪುರ ಸುಂದರಿಯೇ ನಿಮ್ಮಣ್ಣ ಮಹಿಷಾಸುರನ್ನು ಸಂಹರಿಸಿದ್ದು. ನನ್ನ ಅಣ್ಣನಿಗೆ ಸಾವು ತಂದ ಆ ದೇವತೆಗಳನ್ನೆಲ್ಲ ನಾಶ ಮಾಡದಿದ್ದರೆ ನಾನು ಮಹಿಷಿಯೇ ಅಲ್ಲ, ಭೃಷಾಂಡೆ. ಏನು ಮಹಿಷಿ? ಮರಗಲಿ ರಣಕಹಳೆ, ಸ್ವರ್ಗವನ್ನು ಮುತ್ತಲಿ ರಾಕ್ಷಸ ಪಡೆ, ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ಹುಡುಕಬೇಡ ಮಹಿಷಿ. ಸುರರು ಮಹಾಶಕ್ತಿ ಸಂಪನ್ನರು, ದೈವಬಲವುಳ್ಳವರು. ಅವರನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ. ಎಲ್ಲ ಮುದಿಮಂತ್ರಿ, ಅವರನ್ನು ಎದುರಿಸಲು ನಿನ್ನ ಕೈಯಲಾಗದಿದ್ದರೆ ನೀನು ಇಲ್ಲೇ ಬಿದ್ದಿರು. ನಮಗೆ ಕೆಟ್ಟಿ ಮಾಡುತ್ತೀಯ. ಯುದ್ಧ ಬೇಡವೆಂದು ಹೇಳುತ್ತಿಲ್ಲ ಭೃಷುಂಡಿ. ಓ, ಮತ್ತಿನ್ನೇನು? ತಕ್ಕ ಸಿದ್ಧತೆಗಳಿಲ್ಲದೆ ವೈರಿಗಳನ್ನು ಎದುರಿಸುವುದು ಬೇಡ ಎನ್ನುತ್ತಿದ್ದೇನೆ. ಏನದು ತಕ್ಕ ಸಿದ್ಧತೆ? ದೇವತೆಗಳು ಸಾವನ್ನು ಗೆದ್ದವರು. ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆದಬೇಕು. ಆಗ ಸುರರು ಸುಲಭವಾಗಿ ನಿನ್ನ ಸೇವಕರಾಗುವರು. ನಿಜ. ಮೊದಲು ತಪಸ್ಸು, ಆ ನಂತರ ಶತ್ರು ನಾಶ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಈ ನನ್ನ ಭಾಗ್ಯ ಬೇರಾರಿಗೂ ದೊರಕದಿದ್ದರೆ ಸಾಕು. ನಾರಾಯಣ ನಾರಾಯಣ. ಓಹೋ, ನಾರದ ಮನೆಗಳು ಆನಂದವಾಗಿರಬಹುದು. ಆನಂದವೆಂದರೆ ನಿನ್ನ ಅಪ್ಸರೆಯ ಗಾನ ನಾಟ್ಯ ಮಾತ್ರವೇನು? ಇನ್ನೇನು, ಈ ಸಂಭ್ರಮ ಸಂತೋಷಕ್ಕಾಗಿ ತಾನೇ ಎಲ್ಲರೂ ಇಂದ್ರ ಪದವಿಗಾಗಿ ಹಾತೊರೆಯುವುದು. ನೀನು ಪದವಿಯ ನಡುವೆ ಜ್ಞಾಪಕಕ್ಕೆ ಬಂತು. ಈ ದೇವಲೋಕಕ್ಕೆ ಯಾವಾಗ ಯಾರು ಬರುವರೋ, ನಿನ್ನ ಪದವಿಯನ್ನು ಕಸಿದುಕೊಳ್ಳುವರೋ ಎಂದು ನನಗೆ ಚಿಂತೆ ಆಗಿಬಿಟ್ಟಿದೆ. ದೇವರ್ಷಿಗಳೇ, ಅತಳ ಮಿತಳ ಸುತಳ ಪಾತಾಳದಲ್ಲಿ ನನ್ನ ವಜ್ರಾಯುಧವನ್ನು ಎದುರಿಸುವ ಧೈರ್ಯ ಯಾರಿಗಿದೆ? ಆಗ ಮಹಿಷಾಸುರನಿಗಿತ್ತು. ಈಗ ಈಗ ಅವನ ಸಹೋದರಿ ಮಹಿಷಿಗಿದೆ. ಅಣ್ಣನ ಮರಣದಿಂದ ರೋಷಾವೇಶಗೊಂಡು ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೊರಟಿದ್ದಾಳೆ. ಮಹಿಷಿ ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಳಿಯಲ್ಲ ಈ ಸಹಸ್ರಾಕ್ಷ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಮಹಿಷಿ. ಬ್ರಹ್ಮದೇವಾಯ. ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು. ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹಾಗಾದ್ರೆ
ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ತಥಾಸ್ತು. ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಹೀನರೆಂದುಕೊಂಡೆಯಾ? ಹರಿಯೂ ಗಂಡು, ಹರನೂ ಗಂಡು. ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು? ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನ ಸಾವಿಲ್ಲ, ನನಗಿನ್ನ ಮೋಹವಿಲ್ಲ. ಋಷುಂಡಿ ಮೊಳಗಲಿ ರಣಕಹಳೆ. ಏನಿದು ಏನಿದು ಏನಾಯ್ತು ದೇವಲೋಕಕ್ಕೆ? ಮತ್ತೆ ರಾಕ್ಷಸರ ದಾಳಿ ಇರಬೇಕು. ಇನ್ನಲ್ಲಿಯ ದಾನವರು ಮಹಿಷಿಯ ಸಾವಿನಲ್ಲಿ ರಕ್ಷಸರ ಪೌರುಷದ ಅಡಿಗೆ ಹೋಯ್ತಲ್ಲ ಗುರುದೇವ. ಅಡಿಗೆ ಹೋದ ಪೌರುಷ ಮತ್ತೆ ಕಡಲಿನಂತೆ ಉಕ್ಕಿ ಸಿಡಿಲಿನಂತೆ ಬಡಿಯಲು ಬಂದಿದೆಯೋ ಎಲ್ಲೋ? ಮಹಿಷಿ ಹೌದು, ಮಹಿಷಿ. ಯಾವ ಹಸುವಿನ ಅಟ್ಟಹಾಸ ಕಂಡು ದಿಟ್ಟತನವನ್ನು ಮರೆತು ಕೆಟ್ಟವೆಂದು ಕೂಗುತ್ತಾ ದಟ್ಟಡವಿಗೆ ಓಡುತ್ತಿದ್ದಿರೋ ಆ ಮಹೇಶನ ಸಹೋದರಿ. ಇನ್ನು ಬದುಕಿರುವೆಯ ನೀನು? ಏನೂ ಪ್ರಯೋಜನವಿಲ್ಲ ದೇವೇಂದ್ರ. ಮಹಿಷಿ ಬ್ರಹ್ಮನಿಂದ ವರ ಪಡೆದು ಬಂದಿದ್ದಾಳೆ. ನೀನಾಗಲಿ ನಿನ್ನ ವಜ್ರಾಯುಧವಾಗಲಿ ಅವಳನ್ನೇನೂ ಮಾಡಲಾಗದು. ಮಹಿಷಿ, ಇನ್ನು ಏನು ನೋಡುತ್ತಿರುವೆ? ಎಳೆದು ಹಾಕು ಅವನನ್ನು ಸಿಂಹಾಸನದಿಂದ. ನಿನ್ನ ಮೋರೆಗೆ ಈ ಸಿಂಹಾಸನ ಬೇರೆ ಕೇಳು. ಲೋಕದಲ್ಲಿ ಹೊರಗರಿಬಿಟ್ಟರಾದ ರಕ್ಕಸಿ ಮಹಿಷಿ ನನ್ನನ್ನು ಸಿಂಹಾಸನದಿಂದ ನೂಕಿ ದೇವಲೋಕದಿಂದಲೇ ಅಟ್ಟಿಬಿಟ್ಟಳು. ಮಹಿಷಿಯೇ, ಅವಳಲ್ಲಿ ನೀನೆಲ್ಲಿ? ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಡಿಯಾಗಿ ಹೋದ್ಯಾ ನೀನು? ನಾರಾಯಣ, ಆ ದಿನ ನಾನು ಬಂದಾಗ ನಿನಗಿದ್ದ ಧೈರ್ಯವೇನು? ಈಗ ನಿನಗಿರುವ ಭಯವೇನು? ಮೊದಲೇ ನೊಂದಿದ್ದೇನೆ. ಮತ್ತೆ ಮತ್ತೆ ಮಾತಿನಿಂದ ಚುಚ್ಚಬೇಡಿ. ಈಗ ನಮಗೆ ಗತಿಯನ್ನು ಹೇಳಿ. ಬ್ರಹ್ಮನೇ ಗತಿ. ಆ ಚತುರ್ಮುಖ ತಾನೇ ಮಹಿಷಿಗೆ ವರ ಕೊಟ್ಟಿದ್ದು. ಹೋಗಿ ಅವನನ್ನೇ ಕೇಳಿ, ಇದು ನ್ಯಾಯವೇ ಎಂದು. ನಮೋ ಬ್ರಹ್ಮದೇವಾಯ ನಮಃ. ಶುಭಮಸ್ತು. ನಮ್ಮನ್ನು ಕಾಪಾಡು ಬ್ರಹ್ಮದೇವ, ನಮ್ಮನ್ನು ಕಾಪಾಡು. ಏನಾಯ್ತು ದೇವೇಂದ್ರ? ಆ ದುಷ್ಟ ರಾಕ್ಷಸಿ ಮಹಿಷಿಗೆ ನೀನೇ ವರ ಕೊಟ್ಟು ಏನಾಯ್ತು ಎಂದು ಕೇಳುವೆಯಲ್ಲ. ಸಿಂಹಾಸನ ಹೋಯಿತು, ಪದವಿ ಹೋಯಿತು, ಇಂದ್ರಲೋಕವೂ ಕೈತಪ್ಪ ಹೋಯಿತು. ಅದಕ್ಕೆ ನಿನ್ನ ಅಹಂಕಾರವೇ ಕಾರಣ. ಹಿಂದೊಮ್ಮೆ ಸ್ಥಾನಬಲದಿಂದ ಮೈಮರೆತು ದೂರ್ವಾಸರು ಕೊಟ್ಟ ಶಿವಪ್ರಸಾದವನ್ನೇ ಎಸೆದು ದೈವದ್ರೋಹ ಮಾಡಿ ಶಾಪಗ್ರಸ್ತನಾಗಿ ದರಿದ್ರನಾದೆ ಅಲ್ಲವೇ? ಅದು ಎಂದೋ ಮುಗಿದ ವಿಷಯ. ಎಂದೋ ಮುಗಿದಿದ್ದರೆ ಮತ್ತೆ ನಿನಗೀ ದುರ್ಗತಿ ಬರುತ್ತಲೇ ಇರಲಿಲ್ಲ. ಹಾಗಾದರೆ ನಮ್ಮ ಕಷ್ಟಕ್ಕೆ ಕೊನೆಯೇ ಇಲ್ಲವೇ? ಇದೆ. ಮಹಿಷಿಯ ಪಾಪದ ಕೊಡ ತುಂಬಬೇಕು. ಆಗ ನಾನು ಕೊಟ್ಟ ವರವೇ ಶಾಪವಾಗಿ ಅವಳ ಅಂತ್ಯವಾಗುವುದು. ಧನ್ಯಸ್ತು. ನಾರಾಯಣ. ಓಂ ಶಂಕರಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಶಂಭುವೇ ನಮಃ. ಓಂ ಹರಿಯೇ ನಮಃ. ಓಂ ಶಿವಾಯ ನಮಃ. ಓಂ ಗೋವಿಂದಾಯ ನಮಃ. ನೋಡಿದೆಯಾ ದೇವಿ, ದೇವರ ಪ್ರಸಾದ. ಬಲಗಡೆಯಿಂದ ಹೂವು ಬಿತ್ತು. ನಮಗೆ ಮಕ್ಕಳಿಲ್ಲವೆಂಬ ಚಿಂತೆ ಹಿಂದಿಗೆ ದೂರವಾಯಿತು. ದೇವಿ, ದೇವತೆಗಳು ಸಪ್ತ ಋಷಿಗಳು ಸೇರಿ ಮೊರೆ ಇಡುತ್ತಿದ್ದಾರೆ. ಕೇಳಿಸುತ್ತಿದೆಯೇ? ಕೇಳಿಸುತ್ತಿದೆ ಪ್ರಭು. ತಾವು ಲೋಕ ಕಲ್ಯಾಣಕ್ಕಾಗಿ ಹೊರಡುವ ಸಮಯ ಬಂದಾಯ್ತು. ಹೋಗಿ ಬನ್ನಿ. दैत्य कुलवै
ಸಾಕಾರ ಶ್ರೀಹರಿ ಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಸುಧಾ ಸುಂದರಿಯ ನೃತ್ಯ ವಿಹಾರ ಸುರಮ್ಯಲಯ ಗತಿ ಮನೋಹರ ಶ್ರೀಹರಿ ಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಪ್ರತಿ ಕ್ಷಣವೂ ಅನುಪಮ ಪ್ರಪಂಚಕ್ಕೆಲ್ಲ ಆನಂದ ಸಂಭ್ರಮ ಪೂರ್ಣ ಕಾಂತಿ ಪೂರ್ಣ ಜ್ಯೋತಿ ಪೂರ್ಣಿಮಾ पूर्णमादाय पूर्णमेवाभिशिष्यते ಮಂತ್ರಿಗಳೇ, ಏನು ಪ್ರಭು, ಈ ಗುಂಡಾರಣ್ಯದಲ್ಲಿ ಮಗುವಿನ ಆಕ್ರಮಣ ಕೇಳಿ ಬರುತ್ತಿದೆಯಲ್ಲ? ಹೌದು ಪ್ರಭು, ಆಶ್ಚರ್ಯವಾಗಿದೆಯಲ್ಲ. ಬನ್ನಿ ನೋಡೋಣ. ಮಹಾರಾಜ, ಈ ಮಗುವಿಗಾಗಿ ಏಕೆ ಇಷ್ಟು ಚಿಂತಿಸುತ್ತಿರುವೆ? ಋಷಿವರ್ಯ, ಈ ಮಗು ತಮ್ಮದೇ? ಅಲ್ಲ ಮಹಾರಾಜ, ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು. ಇದನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಕತ್ತಲಾಗಿರುವ ನಿನ್ನ ಅರಮನೆಯು ಮನಸ್ಸು ಬೆಳಕಾಗುವುದು, ನಿನಗೆ ಶುಭವಾಗುವುದು. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಸ್ವಾಮಿ, ಮಹಾತ್ಮರೇ, ಸ್ವಾಮಿ, ಈ ಮಗು ಉತ್ತರಾ ನಕ್ಷತ್ರದಲ್ಲಿ ಜನಿಸಿರುವುದರಿಂದ ಲೋಕ ವಿಖ್ಯಾತನಾಗುತ್ತಾನೆ. ಹುಟ್ಟುವಾಗಲೇ ಕೊರಳಲ್ಲಿ ದಿವ್ಯವಾದ ಮಣಿ ಇರುವುದರಿಂದ ಇವನಿಗೆ ಮಣಿಕಂಠ ಎಂದು ಹೆಸರಿಡಿ. ಶುಭವಾಗುವುದು. ಮಣಿಕಂಠ? ಮಣಿಕಂಠ? ಆಹಾ, ಮಣಿಕಂಠ ದಿವ್ಯವಾದ ಹೆಸರು. ನೀವೇನು ಹೇಳುತ್ತೀರಿ ಮಂತ್ರಿಗಳೇ? ಸೊಗಸಾದ ಹೆಸರು. ಆಹಾ ಆಹಾ ಆಹಾ. ವಯಸ್ಸಿಗೆ ಮೀರಿದ ಜಾಣತನ, ಅಳತೆಗೆ ಮೀರಿದ ಸದ್ಗುಣ ನಮ್ಮ ಮಣಿಕಂಠನಿಗೆ. ಅವನು ದೇವರ ಮಗು ದೇವಿ. ಆತ ನಮಗೆ ದೊರೆತದ್ದು ನಮ್ಮ ಪುಣ್ಯ. ಹಾಗೆಂದು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ. ಮಣಿಕಂಠನನ್ನು ಗುರುಕುಲಕ್ಕೆ ಕಳುಹಿಸಬೇಕು. ಅಂಥ ಮಹಾಜ್ಞಾನಿಯಾದ ಶ್ರೀಕೃಷ್ಣನನ್ನೇ ಹಿರಿಯರು ಗುರುಕುಲಕ್ಕೆ ಕಳುಹಿಸಿದರು. ಅದು ಗೊತ್ತಿದೆ ತಾನೆ? ಓಂ ಎಂದು ಬರೆಯಿರಿ. ಗುರಿಯನ್ನಿಡಿ. ಬಿಡಿ.
ಭಲೆ ಮಣಿಕಂಠ ಭಲೆ, ನಿನ್ನ ಕೈ ಚಳಕಕ್ಕೆ ಸಾಟಿಯೇ ಇಲ್ಲ. ಎಲ್ಲ ನಿಮ್ಮ ಕೃಪೆ ಗುರುಗಳೇ. ವಿಜಯೀ ಭವ. ನೀನೇ ಹೇಳು ಮಣಿಕಂಠ. ಯಾರು ಜಗತ್ತಿಗೆ ತಂದೆಯಾದರೂ ಅವನಿಗೆ ತಂದೆ ಇಲ್ಲವೋ? ಯಾರು ಜಗತ್ತನ್ನೇ ಕೊನೆಗೊಳಿಸಿದರೂ ಅವನಿಗೆ ಕೊನೆ ಇಲ್ಲವೋ? ಯಾರು ಜಗತ್ತಿಗೆ ಆದಿಯಾದರೂ ಅವನಿಗೆ ಆದಿ ಇಲ್ಲವೋ? ಯಾರು ಜಗತ್ತಿಗೆ ಒಡೆಯನಾದರೂ ಅವನಿಗೆ ಒಡೆಯನಿಲ್ಲವೋ? ಅವನೇ ದೇವರು. ಆಹಾ, ಅವನು ತಾವರೆಯ ಮೇಲೆ ಕುಳಿತರೆ ಬ್ರಹ್ಮ, ಶಿರದಲ್ಲಿ ಚಂದ್ರನನ್ನು ಧರಿಸಿದರೆ ಚಂದ್ರಶೇಖರ, ಶಂಖ ಚಕ್ರಗಳನ್ನು ಹಿಡಿದರೆ ಮಹಾವಿಷ್ಣು. ಆಹಾ ಆಹಾ, ಮಣಿಕಂಠ, ನಾನು ನಿನ್ನ ಗುರುವಲ್ಲಪ್ಪ, ನೀನೇ ನನ್ನ ಗುರು, ಈ ಲೋಕಕ್ಕೆ ಮಹಾಗುರು. ಆದರೆ ಕರ್ತವ್ಯ ದೃಷ್ಟಿಯಿಂದ ಗುರುದಕ್ಷಿಣೆ ತಂದಿದ್ದೇನೆ, ಕೃಪೆ ಮಾಡಿ ಸ್ವೀಕರಿಸಬೇಕು. ಬೇಡ ಮಣಿಕಂಠ, ಇದನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡು. ಏಕೆ ಗುರುಗಳೇ? ನನ್ನ ಈ ಕಿರುಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಬೇಸರವಾಯಿತೆ, ಅಥವಾ ನನ್ನಿಂದ ಅಪಚಾರವೇನಾದರೂ ಆಗಿದೆಯೇ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸಕಲ ಗುಣ ಸಂಪನ್ನನಾದ ನಿನ್ನಿಂದ ಈ ಅಮೂಲ್ಯ ಕಾಣಿಕೆಯನ್ನು ಸ್ವೀಕರಿಸಿ ಆನಂದ ಪಡುವ ಅದೃಷ್ಟ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುವರ್ಯ, ತಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳುವಿರಾ? ನನಗಿರುವವನು ಒಬ್ಬನೇ ಮಗ, ಅವನ ಹೆಸರು ಸರ್ವೋತ್ತಮ. ಅವನಿಗೆ ಕಣ್ಣು ಕಾಣದು, ಮಾತು ಬಾರದು, ಸದಾ ಜಡ ವಸ್ತುವಿನಂತೆ ಬಿದ್ದಿರುತ್ತಾನೆ. ಅವನ ಸ್ಥಿತಿಯನ್ನು ಕಂಡಾಗಲೆಲ್ಲ ದೇವರು ನನಗೆ ಕೊಟ್ಟಿರುವ ದಂಡನೆಯನ್ನು ನೆನೆದು ಕಣ್ಣೀರಿಡುತ್ತೇನೆ. ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರು, ನನ್ನ ಪೂರ್ವ ಜನ್ಮದ ಪಾಪ ಇನ್ನೂ ಕರಗಲಿಲ್ಲ, ಇನ್ನೂ ಕರಗಲಿಲ್ಲ ಮಣಿಕಂಠ, ಇನ್ನೂ ಕರಗಲಿಲ್ಲ. ಹೀಗಿರುವಾಗ ಈ ನಿನ್ನ ಗುರು ಕಾಣಿಕೆಯನ್ನು ತೆಗೆದುಕೊಂಡು ನಾನು ಯಾವ ಸುಖ ಪಡಲಿ, ಹೇಗೆ ಸುಖ ಪಡಲಿ? ನೀನೇ ಹೇಳು ಮಣಿಕಂಠ, ನೀನೇ ಹೇಳು. ದುಃಖಿಸಬೇಡಿ ಗುರುಗಳೇ, ಧೈರ್ಯವಾಗಿರಿ. ಆ ಪರಮಾತ್ಮ ಒಳ್ಳೆಯವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸರ್ವೋತ್ತಮ, ಸರ್ವೋತ್ತಮ, ಏಕೆ ಮಂಕಾಗಿ ಕುಳಿತಿರುವೆ? ಏಳು ಮೇಲೆ. ನಾನು ನಿನ್ನ ಗೆಳೆಯ, ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಈಗ ಹೇಳು ಓಂ. ಹೆದರಬೇಡ, ಓಂಕಾರವನ್ನೇಳುವ ಶಕ್ತಿ ನಿನ್ನಲ್ಲಿದೆ. ಹೇಳು ಓಂ. ಹೇಳು ಹೇಳು ಓಂ ನಮಃ ಶಿವಾಯ. 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 ನನಗೆ ಮಾತನಾಡಲು ಬರುತ್ತಿದೆ, ನನಗೆ ಮಾತನಾಡಲು ಬರುತ್ತಿದೆ. ಸರ್ವೋತ್ತಮ, ಹಾಗೆ ಕಣ್ತೆರೆದು ನೋಡು. ಅಯ್ಯಪ್ಪ, ದೇವರೇ ನೀನು ನಿಜವಪ್ಪ, ಬಾಲಕನಾಗಿ ಹೇ ಅಯ್ಯಪ್ಪ. ನಿನ್ನಿ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಎಣೆಯಿಲ್ಲ. ನಿನ್ನಿ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಎಣೆಯಿಲ್ಲ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿ ಹೇ ಅಯ್ಯಪ್ಪ. ಮೂಗನು ಹಾಡಲು ಪದ ತಂದೆ, ಈ ಕುರುಡನ ಸ್ವರ್ಗವ ನೋಡೆಂದೆ. ಮೂಗನು ಹಾಡಲು ಪದ ತಂದೆ, ಈ ಕುರುಡನ ಸ್ವರ್ಗವ
ಮಕ್ಕಳಿಬ್ಬರ ವಿದ್ಯಾಭ್ಯಾಸ ಮುಗಿಯಿತು. ಆದಷ್ಟು ಬೇಗ ಶುಭ ಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ. ಪ್ರಭು, ಪಟ್ಟಾಭಿಷೇಕಕ್ಕೆ ಈಗ ಅವಸರವೇನು? ಅವಸರದ ಮಾತಲ್ಲ ಮಂತ್ರಿಗಳೇ, ಇದು ನಮ್ಮ ಮಹದಾಸೆ. ನಾರಾಯಣ ನಾರಾಯಣ ನಾರಾಯಣ. ನಾರದ ಮುನಿಗಳೇ, ನಿಮ್ಮನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆ. ನನ್ನನ್ನೇ? ಆಶ್ಚರ್ಯವಾಗಿದೆಯೇ? ಅನವರತ ಅಪ್ಸರಿಯ ಆನಂದ ನಾಟ್ಯದಲ್ಲಿ ಮೈ ಮರೆಯಬೇಕಾದ ಸುರಪತಿಗೆ ಈ ಬಡಮನಿಯ ನೆನಪೆ. ವಜ್ರಾಯುಧಕ್ಕಿಂತ ಕಠಿಣವಾಗಿದೆ ನಿಮ್ಮ ವಾಗ್ಬಾಣ. ನನ್ನ ವೇದನೆ ನನಗೆ. ವೇದನೆ? ನಾರಾಯಣ, ವೇದನೆಗೇನಾಯ್ತು ಈಗ? ಇನ್ನೇನಾಗಬೇಕು? ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಅದು ಸಾಲದೇನು? ನಾರಾಯಣ, ರಾಕ್ಷಸರ ಸಂಹಾರಕ್ಕಾಗಿ ಹುಟ್ಟಿದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಯ್ತೇನು? ಇಲ್ಲ. ಇದು ಹಾಗೆ. ಹರಿಹರ ಪುತ್ರ ಹುಟ್ಟಿರುವುದೇ ಮಹಿಷಿಯ ಸಂಹಾರಕ್ಕೆ. ಪಟ್ಟಾಭಿಷೇಕ ಮಾಡಿಸಿಕೊಂಡು ರಾಜ್ಯವನ್ನು ಆಳೋದಕ್ಕಲ್ಲ. ಮುಂದೇನಾಗುವುದೆಂದು ನೀನೇ ನೋಡು. ಮಹಾರಾಣಿಯವರಿಗೆ ಪ್ರಣಾಮಗಳು. ಕುಳಿತುಕೊಳ್ಳಿ. ಏನು ವಿಷಯ? ತಮ್ಮ ಸೇವಕಿಯರು ಸ್ವಲ್ಪ ಸಮಯ ಹೊರಗಿದ್ದರೆ ಒಳ್ಳೆಯದು. ಅಗತ್ಯವಾಗಿ. ಈಗ ಹೇಳಿ. ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದಾರೆ. ಬಹಳ ಸಂತೋಷ. ಸಂತೋಷವೇ? ಅಯ್ಯೋ ದೇವರೇ, ಸಂಕಟ ಪಡಬೇಕಾದ ವಿಷಯಕ್ಕೆ ಸಂತೋಷ ಪಡುತ್ತಿದ್ದೀರಲ್ಲ. ಮಂತ್ರಿಗಳೇ, ಏನು ಹೇಳ್ತಿದ್ದೀರಿ? ಆತುರ ಪಡದೆ ನಿಧಾನವಾಗಿ ಯೋಚಿಸಿ. ತಮಗೂ ಒಬ್ಬ ಮಗನಿದ್ದಾನೆ, ತಮ್ಮ ಸ್ವಂತ ಕರುಳಿನ ಕುಡಿ. ಸದಾ ತಮ್ಮ ನೆರಳಲ್ಲೇ ಇರುವವನು, ತಮ್ಮನ್ನೇ ನಂಬಿರುವವನು. ಈ ರಾಜ್ಯವನ್ನು ಆಳಬೇಕಾಗಿರುವವನು ತಮ್ಮ ಸ್ವಂತ ಮಗನಲ್ಲವೇ? ಹೆತ್ತ ಮಗನಿಗೆ ತುತ್ತು ಅನ್ನ ಕೊಡದೆ ಎತ್ತಲಿಂದಲೋ ಬಂದವನನ್ನು ಎತ್ತಿ ಮುದ್ದಾಡುವ ತಾಯಿ ಎಲ್ಲಾದರೂ ಉಂಟೆ? ತಾವು ತಮ್ಮ ಮಗನಿಗೆ ಅನ್ಯಾಯ ಮಾಡಬೇಡಿ, ಇದೇ ನನ್ನ ಹಿತವಚನ. ಅದು ಸರಿ, ಮಣಿಕಂಠನ ಪಟ್ಟಾಭಿಷೇಕವನ್ನು ಹೇಗೆ ತಡೆಯುವುದು? ಅದಕ್ಕೆ ನಾನಿಲ್ಲವೇ? ನಾನು ಹೇಳಿದಷ್ಟು ನೀವು ಮಾಡಿದರೆ ಸಾಕು. ಏನು? ಪ್ರಭು 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 ಪ್ರಭು, ಮಹಾರಾಣಿಯವರು ಉದರಶೂಲೆಯಿಂದ ನರಳುತ್ತಿದ್ದಾರೆ. ವೇದನೆ ತಾಳಲಾರದೆ ಅಳುತ್ತಿದ್ದಾರೆ. ಕ್ಷಮಿಸಿ. ದೇವಿ, 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 ಏನಾಯ್ತು? ನೋವು ಸ್ವಾಮಿ, ಹೊಟ್ಟೆ ನೋವು. ದೇವಿ, ದೇವಿ, ನಾನಿನ್ನು ಬದುಕುದಿಲ್ಲ. ಈ ನೋವನ್ನು ತಾಳಲಾರೆ. ಅಯ್ಯೋ ದೇವರೇ, ಮಣಿಕಂಠನ ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯ ನನಗಿಲ್ಲವೇ? ದೇವಿ, 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 ಸಮಾಧಾನ ಮಾಡಿಕೊ. ನಿನ್ನ ಆರೋಗ್ಯ ಸುಧಾರಿಸುವವರೆಗೂ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡುವುದಿಲ್ಲ. ಸಮಾಧಾನ ಮಾಡಿಕೊ. ಅರಮನೆ ವೈದ್ಯರನ್ನು ಬೇಗನೆ ಬರ ಹೇಳು. ಅಪ್ಪಣೆ ಪ್ರಭು. ಇಲ್ಲ ದೇವಿ, ಔಷಧಿ ಕುಡಿ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ಈ ನೋವನ್ನು ಯಾವ ಔಷಧಿಯು ಶಮನಗೊಳಿಸಲಾರದು. ಸುಮ್ಮನೆಗೆ ವ್ಯರ್ಥ ಪ್ರಯತ್ನ ಮಾಡುತ್ತಿರುವಿರಿ. ಅದರ ಬದಲು ಸ್ವಲ್ಪ ವಿಷವನ್ನಾದರೂ ಕುಡಿಸಿಬಿಡಿ. ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ದೇವಿ, ಹಾಗೆಲ್ಲ ಮಾತನಾಡಬೇಡ. ಧೈರ್ಯವಾಗಿರು, ಧೈರ್ಯವಾಗಿರು. ಮಂತ್ರಿಗಳೇ, ರಾಣಿಯ ಹೊಟ್ಟೆ ನೋವನ್ನು ವಾಸಿ ಮಾಡುವ ವೈದ್ಯರಿಗೆ ಅರ್ಧ ರಾಜ್ಯ ಕೊಡುತ್ತೇವೆಂದು ಡಂಗುರ ಹೊಡಿಸಿ. ಹಾ ಪ್ರಭು, ನನಗೀಗ ಜ್ಞಾಪಕಕ್ಕೆ ಬರುತ್ತಿದೆ. ನನಗೊಬ್ಬ ಮಹಾವೈದ್ಯರು ಗೊತ್ತು. ಮಾನಸ ಸರೋವರದಲ್ಲಿ ಮಿಂದು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಆಯುರ್ವೇದದಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ. ತಾವು ಒಪ್ಪಿದರೆ ಕರೆಯಿಸಿ, ತಕ್ಷಣ ಕರೆಯಿಸಿ. ಅಯ್ಯಯ್ಯೋ, ಇಲ್ಲ ದೇವರೇ, ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಸುಳ್ಳು ಹೇಳುವುದು ಮಹಾಪಾಪ. ಸತ್ಯ ಹೇಳಿ ಹರಿಶ್ಚಂದ್ರ, ಏನಾದ? ಸುಡುಗಾಡಿಗೆ ಹೋದ. ಶಿವ ಶಿವ. ನೋಡು, ಇದರಲ್ಲಿ 100 ಚಿನ್ನದ ವರಹಗಳಿವೆ. ಈಗ ಹೇಳು, ನಾನು ಹೇಳಿದ ಹಾಗೆ ಹೇಳುವಿಯೋ ಇಲ್ಲವೋ?
ಹೇಳುತ್ತೇನೆ ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ನೀವು ಸುಳ್ಳು ಹೇಳುವಿರಾ? ಇದರ ಮುಂದೆ ಸುಳ್ಳು ಸತ್ಯವಾಗುವುದು. ಹೇಳಿ, ಏನು ಹೇಳಬೇಕು ಹೇಳಿ. ಶಿವ ಶಿವ, ಧನ್ವಂತರೇ ಕೃಪೆ ಮಾಡು, ಧನ್ವಂತರೇ ಕೃಪೆ ಮಾಡು. ಇದ್ದರೆ ಇದೇನು ಖಾಯಿಲೆ? ಅಸುರ ಉದರ ಶೂಲೆ ಎಂದು ನರಮಾಂಸ ಭಕ್ಷಕರಾದ ರಾಕ್ಷಸರಿಗೆ ಬರುವಂತಹ ಹೊಟ್ಟೆ ನೋವು. ಇದಕ್ಕೆ ಔಷಧಿ ನಮ್ಮ ಬಳಿ ಇದೆ. ಹಿಮಾಲಯದಿಂದ ತಂದಿರುವ ಅಶ್ವಿನಿ ಮೂಲಿಕೆ, ಅದನ್ನು ಸೇವಿಸಿದರೆ ಸಾಕು. ಎಂಥ ಉದರ ಶೂಲೆಯಾದರೂ ಸರಿ, ಕ್ಷಣ ಮಾತ್ರದಲ್ಲಿ ಗುಣವಾಗುವುದು. ಅದನ್ನು ಬೇಗ ಕೊಡಿ ವೈದ್ಯರೇ. ಸಾಧ್ಯವಿಲ್ಲಲ್ಲ ಪ್ರಭು. ಏಕೆ? ಆ ಮೂಲಿಕೆಯನ್ನು ಅರೆದು ಹುಲಿಯ ಹಾಲಿನಲ್ಲಿ ಬೆರೆಸಿ ಕುಡಿಸಬೇಕು. ಹುಲಿಯ ಹಾಲು ಅದು ಸಿಗದಿದ್ದರೆ ಏನೂ ಪ್ರಯೋಜನವಿಲ್ಲ. ಮಂತ್ರಿಗಳೇ, ಈಗೇನು ಮಾಡುವುದು? ದಿಕ್ಕೇ ತೋಚುತ್ತಿಲ್ಲ ಮಹಾಪ್ರಭು. ಕಾಡಿಗೆ ಹೋಗುವವರು ಯಾರು? ಬರಿ ಹಾಕಿರುವ ಹೆಣ್ಣು ಹುಲಿಯನ್ನು ಹುಡುಕುವವರು ಯಾರು? ಅದನ್ನು ಹಿಡಿದು ಹಾಲು ಕರೆಯುವವರು ಯಾರು? ಅಯ್ಯೋ ದೇವರೇ, ಈಗ ನಾನೇನು ಮಾಡಲಿ? ಅಪ್ಪಾಜಿ, ಕಂದ, ಮಣಿಕಂಠ, ದುಃಖಿಸಬೇಡಿ ಅಪ್ಪಾಜಿ. ಹುಲಿಯ ಹಾಲನ್ನು ನಾನು ತರುತ್ತೇನೆ. ಮುದ್ಗರ, ನೃಷಂಡಿ, ಅಸಿಲೋಮ, ಉದಾರಕ, ಹೇಳಿ, ಈಗೇನು ಮಾಡಲಿ ಹೇಳಿ. ಮಹಿಷಿ, ದೇವತೆಗಳು ಮರಣವನ್ನು ಗೆದ್ದಿರುವುದು ಅಮೃತದಿಂದ. ಈಗ ಸ್ವರ್ಗವೇ ನಿನ್ನದು. ಆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ಈಗ ನಿನ್ನ ಸೇವಕ. ಅವನನ್ನು ಹಿಡಿದು ಬಡಿದು ಅಮೃತವನ್ನು ಪಡೆದು ಕುಡಿದರೆ ಆಯ್ತು. ನಿನಗೆ ಮರಣವೇ ಇಲ್ಲ. ಹರಿಹರ ಪುತ್ರನೇನು, ಸಾಕ್ಷಾತ್ ಹರಿಹರರೇ ಬಂದರು ನಿನ್ನನ್ನು ಏನು ಮಾಡ್ಲಾರು. ಭಲೆ ಮುದ್ಗರ, ಭಲೆ. ಬುದ್ಧಿ ಅಂದರೆ ಇದು. ಈಗಲೇ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ. ದೇವೇಂದ್ರ! ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕಾರ. ಮಣಿಕಂಠ, ಈ ಕ್ಷಣವೇ ನೀನು ದೇವಲೋಕಕ್ಕೆ ದಯಮಾಡಿಸಬೇಕು. ಏಕೆ? ಎಲ್ಲವನ್ನೂ ತಿಳಿದಿರುವ ಮಹಾಜ್ಞಾನಿ ನೀನು. ಆ ರಾಕ್ಷಸಿ ಮಹಿಷಿ ದೇವಲೋಕಕ್ಕೆ ನುಗ್ಗಿ ಅಮೃತಕ್ಕಾಗಿ ದೇವೇಂದ್ರನನ್ನು ನಾನಾ ರೀತಿ ಹಿಂಸಿಸುತ್ತಿದ್ದಾಳೆ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ದೇವತೆಗಳಿಗುಂಟಾಗಿರುವ ರಾಕ್ಷಸ ಭೀತಿಯನ್ನು ತಪ್ಪಿಸು. ನಾರಾಯಣ. ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ನಿಲ್ಲು. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡು. ಯಾರದು? ಮರೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ವಿಷಯ ಮಾತನಾಡುತ್ತಿರುವುದು. ಧೈರ್ಯವಿದ್ದರೆ ಎದುರಿಗೆ ಬಾ. ಯಾರು ನೀನು? ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ. ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೇ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊಂದೆ ನೀನು ನನ್ನನ್ನು ಸಂಹರಿಸುವಿಯಾ? ಇದೋ ನೋಡು. ನಾರಾಯಣ.
ಮಣಿಕಂಠ, ನಿನ್ನ ಕರುಣೆಯಿಂದ ದೇವತೆಗಳ ಕೆಲಸವಾಯಿತು. ಹುಲಿಯನ್ನು ಹುಡುಕಿಕೊಂಡು ಬಂದ ನಿನ್ನ ಕೆಲಸ ಹಾಗೇ ಉಳಿದಿದೆ. ಈಗ ನಾನೇ ಹೆಣ್ಣು ಹುಲಿಯಾಗುತ್ತೇನೆ. ಅರಮನೆಗೆ ಕರೆದುಕೊಂಡು ಹೋಗು. ನನಗೂ ನಿನ್ನ ಸೇವಾ ಭಾಗ್ಯ ದೊರೆತಂತಾಗಲಿ. ನಾರಾಯಣ ನಾರಾಯಣ. ವೈದ್ಯರೇ, ಹುಲಿಯನ್ನು ಕರೆತಂದಿದ್ದೇನೆ, ಹಾಲನ್ನು ಕರೆದುಕೊಳ್ಳಿ. ತಪ್ಪಾಯ್ತು ಒಡೆಯ. ಚಿನ್ನದ ವರಕ್ಕೆ ಆಸೆಪಟ್ಟು ಮಂತ್ರಿಗಳ ಮಾತನ್ನು ಕೇಳಿ ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಮಂತ್ರಿಗಳೇ, ವೈದ್ಯರ ಮಾತು ನಿಜವೇನು? ನಿಜ ನಿಜ ಪ್ರಭು, ನಿಜ. ರಾಜ್ಯದಾಸೆಗೆ ಬಲಿಯಾಗಿ ಮಹಾರಾಣಿಯವರ ಮನಸ್ಸನ್ನು ಕೆಡಿಸಿ ಹುಲಿಯ ಹಾಲಿನ ನೆಪ ಮಾಡಿ ಮಣಿಕಂಠನನ್ನು ಕಾಡಿಗಟ್ಟಿದೆ. ನಾನು ಅಪರಾಧಿ ಪ್ರಭು, ನಾನು ಪಾಪಿ. ಬೇಕಾದ ಶಿಕ್ಷೆ ಕೊಡಿ, ಅನುಭವಿಸಲು ಸಿದ್ಧನಿದ್ದೇನೆ ಪ್ರಭು. ಮಣಿಕಂಠ, ನಿನ್ನ ಮುಂದಿನ ಗುರಿ ಏನೆಂದು ನಿರ್ಧರಿಸಿರುವೆಯಪ್ಪ? ಅಪ್ಪಾಜಿ, ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು? ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ, ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ, ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ, ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಮಣಿಕಂಠ, ನಿನಗೆ ಪಟ್ಟಾಭಿಷೇಕ ಮಾಡಿ ಅದನ್ನು ಕಣ್ತುಂಬ ನೋಡಬೇಕೆಂಬ ನನ್ನ ಆಸೆ ಮನದಿಂದೇಕೋ ದೂರವಾಗುತ್ತಿಲ್ಲ ಕಂದ. ನಿಮ್ಮ ಆಸೆ ನೆರವೇರಲು ಒಂದು ಮಾರ್ಗ ಸೂಚಿಸುತ್ತೇನೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನ ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ ಅದನ್ನೇ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ತಾವೆಲ್ಲರೂ ಆನಂದಿಸಿ. ಕೃತಾರ್ಥನಾದೆ, ಕೃತಾರ್ಥನಾದೆ. ಕಾಣುವುದೇ ಭಾಗ್ಯ, 100 ಜನ್ಮಗಳು ತಂದಿರುವ ಪುಣ್ಯ. ಅಲಂಕಾರವೆಲ್ಲ ಮುಗಿದಾದ ಮೇಲೆ ಕರ್ಪೂರದಿಂದ ಬೆಳಗುವ ವೇಳೆ ಬಾನಲ್ಲಿ ಮೂಡಿ ಬರುವುದು ಜ್ಯೋತಿ. ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ. ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ. ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ, ಸ್ವಾಮಿಯೇ ಹಲೋ, ಜೋರಾದ ಚಪ್ಪಾಳೆ ದಯಮಾಡಿ ಎಲ್ಲರೂ ಎದ್ದು ನಿಂತು, ಎಲ್ಲರೂ ದಯಮಾಡಿ ಎದ್ದು ನಿಂತು. ಸ್ವಾಮಿ ಶರಣಮ್ಮಯ್ಯಪ್ಪ ನಿಜವಾಗ್ಲೂ ನಮ್ಮ ರಾಜಗೋಪಾಲ್ ನಗರ ಸಾರ್ಥಕ ಆಯಿತು. ದೇವನಗರಿ ರಾಜಗೋಪಾಲ್ ನಗರ ಆಗಿದೆ. ಅಯ್ಯಪ್ಪ ಸ್ವಾಮಿಯನ್ನು ಇಲ್ಲಿ ಅದರ ವೈವಿಧ್ಯವನ್ನು, ಇತಿಹಾಸವನ್ನು ಹಾಡಿನ ಮೂಲಕ, ನೃತ್ಯದ ಮೂಲಕ ಮಕ್ಕಳು ಎಲ್ಲರೂ ಕೂಡ, ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ನಿಮ್ಮ ಪಾದ ಕಮಲಗಳಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರ ಪಾದ ಕಮಲಗಳಿಗೆ
ಅಯ್ಯಪ್ಪ ಸ್ವಾಮಿಯನ್ನ ಈ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಗಿದೆ. ಮಧು ಮಾಸ್ಟರ್ ಟೀಮ್ ದಯಮಾಡಿ ಬರಬೇಕು ವೇದಿಕೆಗೆ. ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ನಿಸ್ತು. ದಕ್ಷಿಣ ಭಾರತದಲ್ಲಿ ಅಯ್ಯಪ್ಪ ಸ್ವಾಮಿ ಎಂದೇ ಹೆಸರಾಗಿರುವಂತಹ ಒಂದು ದೇವರನ್ನ ಈ ವೇದಿಕೆಯಲ್ಲಿ ತಗೊಂಬಂದಿದ್ದಕ್ಕೆ ನಿಜವಾಗಲೂ ನಾಟಕದ ಮೂಲಕ 40 ನಿಮಿಷಗಳ ಕಾಲ ಈ ನಾಟಕ ಜರುಗಿದೆ. ಹಾಗಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಜೋರಾದ ಭಕ್ತಿಯಿಂದ ಚಪ್ಪಾಳೆ ಬರಲಿ. ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮ್ಮಪ್ಪ ಬಂದೇವಪ್ಪ ಸ್ವಾಮಿಯೇ ಶರಣಂ ಶರಣಂ ಸ್ವಾಮಿಯೇ. ಬರಲಿ. ಧನ್ಯವಾದಗಳು ಎಲ್ಲ ಪುಟಾಣಿ ಮಕ್ಕಳಿಗೆ ಅನಂತ ಧನ್ಯವಾದಗಳು. 8th 9th ಎಲ್ಲ ಪ್ರೌಢಶಾಲೆಯ ಮಕ್ಕಳಿಗೆ ಅಭಿನಂದನೆಗಳು.